ಸ್ಕೈ ವ್ಯೂ, ಸ್ವರ್ಗಕ್ಕೆ ಕಿಚ್ಚೆ ಚಂದ ಸರ್ವಜ್ಞ. ನಾವು ಸ್ವರ್ಗಕ್ಕೆ ಹೋಗೋಣ ಈಗ. ಹೌಸ್ ದ ಜೋಶ್? ತುಂಬಾ ಎಂಜಾಯ್ ಮಾಡಿದ್ದಾರೆ. ನಡಗುತ್ತಿದ್ಲು. Hi, hello, namaste. This is Neha Pai from Content Diaries. Welcome back to my YouTube channel. So, ನಾವಿರುವಂಥದ್ದು ಅಬ್ಸರ್ವೇಟರಿ ಸ್ಕೈ ವ್ಯೂ ಅಲ್ಲಿ. ಸೊ ಆಕಾಶವನ್ನು ನೋಡೋದು ಮಾತ್ರ ಇರ್ತದೆ ನಾವು. ಹಾಗಿರುವಾಗ ಇವತ್ತು ಆಕಾಶವನ್ನು ನೋಡ್ತಾ ನೋಡ್ತಾ ಅಲ್ಲಿಂದ ಜಾರಿದ್ರೆ ಯಾವ ರೀತಿಯ ಅನುಭವ ಇರ್ತದೆ ಅಂತ ಹೇಳೋದನ್ನು ತೋರಿಸ್ಲಿಕ್ಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರಂತೆ. ಸೊ ನೋಡೋಣ ಈ ಒಂದು ವ್ಯೂ ಹೇಗೆ ತೋರ್ಬೋದು, ಅದು ಕೂಡ ದುಬೈಯಿಂದ. ಸೊ ಬನ್ನಿ ನಾವು ಕೂಡ ಎಂಜಾಯ್ ಮಾಡೋಣ ಇದನ್ನು ನೋಡ್ಕೊಂಡು. ಎಕ್ಸೈಟೆಡಾ? ಎಸ್, ಈಗ ಮೇಲೆ ಹೋಗಿ ಅಬ್ಸರ್ವೇಟರಿ ಸ್ಕೈ ವ್ಯೂ ನೋಡ್ಕೊಂಡು ವಿಲ್ ಸಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅಲ್ವಾ. ವೀಕ್ಷಕರೇ, ದುಬೈಯಲ್ಲಿ ಕೂಡ ಸ್ಕೈ ವ್ಯೂ ಅಬ್ಸರ್ವೇಟರಿ ಅಂತ ಹೇಳುವಂಥದ್ದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇದು ದುಬೈನ ಪ್ರಮುಖ ಆಕರ್ಷಣೆಗಳಲ್ಲಿ ಕೂಡ ಒಂದಾಗಿದೆ. ಹೋಟೆಲ್ ಎಡ್ರೆಸ್ ಅಂದರೆ ಎಡ್ರೆಸ್ ಸ್ಕೈ ವ್ಯೂ ಅಬ್ಸರ್ವೇಟರಿ ಅಂತ ಹೇಳುವಂಥದ್ದು ಬಹಳಷ್ಟು ಐಷಾರಾಮಿ ಹೋಟೆಲ್ ಆಗಿದ್ದು, ಇದರ ಸ್ಕೈ ವ್ಯೂ ಅಬ್ಸರ್ವೇಟರಿ ಅಂತ ಹೇಳುವಂಥದ್ದು ಪ್ರವಾಸಿಗರಿಗೆ ಒಂದು ಅನನ್ಯ ಅನುಭವವನ್ನು ಒದಗಿಸ್ತದೆ. ಬುರ್ಜ್ ಖಲೀಫಾ, ದುಬೈ ಮಾಲ್, ಅರೇಬಿಯನ್ ಸಮುದ್ರ ಮತ್ತು ಸಮಗ್ರ ನಗರವನ್ನು ಮೇಲಿಂದ ನೋಡುವ ಅವಕಾಶವನ್ನು ಇದು ಕಲ್ಪಿಸ್ತದೆ. ಸ್ಕೈ ವ್ಯೂ, ಸ್ವರ್ಗಕ್ಕೆ ಕಿಚ್ಚೆ ಚಂದ ಸರ್ವಜ್ಞ. ನಾವು ಸ್ವರ್ಗಕ್ಕೆ ಹೋಗೋಣ ಈಗ. ನಾವು ಬುರ್ಜ್ ಖಲೀಫಾಕ್ಕೆ ಹೋದರೆ 123 ಮತ್ತು 124 ಫ್ಲೋರಿಂದ ನಾವು ಸ್ಕೈ ವ್ಯೂ ಅಬ್ಸರ್ವೇಟರಿಯನ್ನು ನೋಡ್ಬೋದಂತೆ. ಬಟ್ ಇಲ್ಲಿ 52 ಮತ್ತು 53ನೇ ಮಾಳಿಗೆಯಿಂದ ನಾವು ಈ ಒಂದು ಸ್ಕೈ ವ್ಯೂ ಅಬ್ಸರ್ವೇಟರಿಯನ್ನು ನೋಡ್ಬೋದು. ಹಾಗಾದರೆ ಈ ಸ್ಕೈ ವ್ಯೂ ಅಬ್ಸರ್ವೇಟರಿ ಅಂದರೆ ಏನು ಅಂತ ಹೇಳುವ ಕ್ಯೂರಿಯಾಸಿಟಿ ಅಲ್ವಾ? ಇದೊಂದು ವಿಶಿಷ್ಟ ಮತ್ತು ರೋಮಾಂಚಕ ಅನುಭವವನ್ನು ಕೊಡ್ತದೆ. ಯಾಕೆ ಅಂತ ಹೇಳಿದರೆ 220 ಮೀಟರ್ ಎತ್ತರದಿಂದ ನಾವು 360 ಆಂಗಲ್ ಅಲ್ಲಿ ದುಬೈನ ದೃಶ್ಯಾವಳಿಗಳನ್ನು ಒಟ್ಟಿಗೆ ನೋಡ್ಬೋದು. ನಾವಿಲ್ಲಿ ಎಡ್ರೆಸ್ ಹೋಟೆಲ್ಗೆ ಬಂದರೆ ಯಾವೆಲ್ಲ ಆಕರ್ಷಣೆಗಳಿಗೆ ಟಿಕೆಟ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು ಅಂತ ಫಸ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅಬ್ಸರ್ವೇಷನ್ ಡೆಕ್, ಮತ್ತೊಂದು ಇರುವಂತದ್ದು ಗ್ಲಾಸ್ ಸ್ಕೈ ಬ್ರಿಡ್ಜ್, ಹಾಗೆ ಎಡ್ಜ್ ವಾಕ್ ಮತ್ತೆ ಗ್ಲಾಸ್ ಸ್ಲೈಡ್. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಾರಿಗೆ ದಮ್ ಜಾಸ್ತಿ ಇದೆ ಅಲ್ಲ, ಯಾರು ಜಾಸ್ತಿ ಅಡ್ವೆಂಚರಸ್ ಆಗಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಎಡ್ಜ್ ವಾಕ್ ಮತ್ತೆ ಗ್ಲಾಸ್ ಸ್ಲೈಡಲ್ಲಿ ಹೋಗಲಿಕ್ಕೆ ಆಗ್ತದೆ. ಉಳಿದವರಿಗೆ ಖಂಡಿತವಾಗಿ ಆಗಲ್ಲ. ಯಾಕೆಂದರೆ ಗ್ಲಾಸ್ ಸ್ಲೈಡ್ ಅಂತ ಹೇಳುವಂಥದ್ದು 53ನೇ ಮಹಡಿಯಿಂದ 52ನೇ ಮಹಡಿಗೆ ಎಕ್ಸ್ಟೆಂಡೆಡ್ ಗಾಜಿನ ಸುರಂಗದ ಮೂಲಕ ಇಳಿಯುವಂತಹ ಒಂದು ರೋಮಾಂಚಕ ಅನುಭವ. ಸುರಕ್ಷತೆಗಾಗಿ ಪ್ರತ್ಯೇಕವಾದ ಕೈಪಟುಗಳನ್ನು, ಸ್ಪೆಷಲ್ ಸುರಕ್ಷತಾ ಉಡುಪುಗಳನ್ನು ಕೊಡ್ತಾರಾದ್ರೂ ಕೂಡ ಹೋಗುವ ಧೈರ್ಯ ಮಾತ್ರ ನಮ್ಮಲ್ಲಿ ಇರಲೇಬೇಕು. ದುಬೈನ ಪ್ರಪ್ರಥಮ ಹ್ಯಾಂಡ್ ಫ್ರೀ ಮತ್ತು ಓಪನ್ ಏರ್ ವಾಕ್ ಇದಾಗಿದೆ. 219.5 ಮೀಟರ್ ಎತ್ತರದಲ್ಲಿ ಯಾವುದೇ ಕ್ಯಾಂಪಿ ಅಥವಾ ಪಕ್ಕದ ಅಡ್ಡದಾರಿ ಇಲ್ಲದೆ ಓಪನ್ ಏರ್ ವಾಕ್ ಅನ್ನ ಇಲ್ಲಿ ನಡೆಸಲಿಕ್ಕಾಗ್ತದೆ. ಅಂಡ್ ಇದು 100% ಯಾರೆಲ್ಲ ಅಡ್ವೆಂಚರಸ್ ಆಗಿರ್ತಾರೆ ಅವರಿಗೆ ಮಾತ್ರ ಸಾಧ್ಯ ಆಗಿರ್ತದೆ. ನೋಡಿ, ಇಲ್ಲಿ ಇವರೆಲ್ಲ ಬಂದಿರುವಂಥದ್ದು ಈ ಒಂದು ಎಡ್ಜ್ ವಾಕ್ಗೆ. ನಾವಿಲ್ಲಿ ಬಂದ ಕೂಡಲೇ ಈ ಸಾಹಸ ಪ್ರಿಯರನ್ನ ನೋಡಿಯೇ ನಮಗೆ ಅರ್ಧ ತಲೆ ತಿರುಗಿದಂತಾಗಿತ್ತು. ಆ್ಯಂಡ್ ಇದರ ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಒಬ್ಬರಿಗೆ ಅಬ್ಸರ್ವೇಟರಿ ಮಾತ್ರ ಆದರೆ ಸಾಧಾರಣ ಒಂದು 85 AD ಇಂದ 100 AD ತನಕ ಚಾರ್ಜ್ ಇರ್ತದೆ. ಅಬ್ಸರ್ವೇಟರಿ ಡೆಕ್, ಗ್ಲಾಸ್ ಸ್ಲೈಡ್ ಮತ್ತೆ ಎಡ್ಜ್ ವಾಕ್ ಮೂರೂ ಕೂಡ ಬೇಕು ಅಂತ ಹೇಳಿದ್ರೆ ಸಾಧಾರಣ ಒಂದು 250 AD ತನಕ ಆಗ್ಬೋದು. ಅಂಡ್ ಈ ಕಾಸ್ಟ್ ಏನಿದೆ ಈ ಎಲ್ಲ ಕಾಸ್ಟಸ್ ಸೀಸನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಆಲ್ಮೋಸ್ಟ್ 1 ತಿಂಗಳ ಮುಂಚೆನೆ ಇಲ್ಲಿ ಬುಕಿಂಗ್ಸ್ ಅನ್ನ ಮಾಡಿಟ್ಕೊಂಡಿರ್ತಾರೆ. ಟೈಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಹಣ ಕೊಟ್ಟರು ಕೂಡ 1 ರಿಂದ 1.5 ಗಂಟೆ ತನಕ ಮಾತ್ರ ನಿಮಗೆ ಇಲ್ಲಿ ಇರಲಿಕ್ಕೆ ಅವಕಾಶ ಇರ್ತದೆ. ಅಂಡ್ ನಾವು ಹೋದಾಗ ನಾವು ಆಪ್ಟ್ ಮಾಡಿರುವಂಥದ್ದು ಓನ್ಲಿ ಗ್ಲಾಸ್ ಬ್ರಿಡ್ಜ್ ವಾಕ್ ಮಾತ್ರ. ಇದರಲ್ಲಿ 25 ಮೀಟರ್ ಉದ್ದದ ಗಾಜಿನ ಸೇತುವೆ 52ನೇ ಮಹಡಿಯಲ್ಲಿದೆ. ಇದು ಎಡ್ರೆಸ್ ಹೋಟೆಲ್ನ 2 ಟವರ್ಗಳನ್ನು ಸಂಪರ್ಕಿಸುವಂತೆ ನಿರ್ಮಿಸಲಾಗಿದೆ. ಈ ಒಂದು 25 ಮೀಟರ್ ಉದ್ದದ ಗಾಜಿನ ಸೇತುವೆಯನ್ನ ಸ್ಫಟಿಕ ಸ್ಪಷ್ಟ ಗಾಜಿನಿಂದ ಅಂದರೆ ಕ್ರಿಸ್ಟಲ್ ಕ್ಲಿಯರ್ ಗ್ಲಾಸ್ನಿಂದ ಮಾಡಿರುವುದರಿಂದ ಹತ್ತಿರದ ಕಟ್ಟಡಗಳಿರ್ಬೋದು, ರಸ್ತೆಗಳಿರ್ಬೋದು, ಯಾವುದೇ ರೀತಿಯ ಅವಶೇಷಗಳಿರ್ಬೋದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತದೆ. ಇಲ್ಲಿ ನೀವು ನೋಡ್ಬೋದು ಇಡೀ ಒಂದು ದುಬೈ ನಗರವನ್ನು ಎಷ್ಟು ಚಂದವಾಗಿ ಇದು ನೋಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದರೆ, ಬೆಳಗಿನ ಸಮಯದಲ್ಲೇ ಇಷ್ಟೊಂದು ಚಂದ ಕಾಣ್ತಾ ಇರುವಂತಹ ಈ ಒಂದು ದುಬೈ ನಗರ ಸಂಜೆ ಅಥವಾ ಈ ಒಂದು ರಾತ್ರಿಯ ಸಮಯದಲ್ಲಿ ಮತ್ತೆಷ್ಟು ಚಂದ ಕಾಣ್ಬೋದು ಅಲ್ವಾ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಗಿರುವಂಥದ್ದು ಈ ಒಂದು ರೋಡ್ನ ವ್ಯವಸ್ಥೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಸೊ ಆ ಗಾರ್ಡನ್ ಇರ್ಬೋದು, ಆ ಗ್ರೀನರಿ ಇರ್ಬೋದು, ಅದರ ಮೇಲೆ ಆ ಒಂದು ರೋಡನ್ನು ನೋಡುವಂತಹ ಒಂದು ಚಂದ, ಅದರಲ್ಲಿ ಕೂಡ ಆ ಮೆಟ್ರೋವನ್ನು ನಿರ್ಮಿಸಿರುವಂತಹ ಒಂದು ಚಂದ ಬಹಳಷ್ಟು ಸ್ಪಷ್ಟವಾದ ಶ್ರೇಷ್ಠವಾದ ವಿನ್ಯಾಸವನ್ನು ಮಾಡಿರುವಂತೆ ಕಾಣ್ತಾ ಇರ್ತದೆ. ಆ್ಯಂಡ್ ಇವೆಲ್ಲವನ್ನು ಕ್ಯಾಪ್ಚರ್ ಮಾಡುವಾಗ ನಿಜವಾಗಿ ಕ್ಯಾಮರಾಕ್ಕಿಂತ ನಮ್ಮ ಕಣ್ಣುಗಳೇ ಹೆಚ್ಚಿನ ಒಂದು ಆನಂದವನ್ನು ಪಡೆದುಕೊಳ್ತದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಇಷ್ಟೆಲ್ಲ ನೋಡ್ತಾ ನೋಡ್ತಾ ಸ್ವಲ್ಪ ಫೋಟೋಸ್ಗಳನ್ನು ಕ್ಲಿಕ್ಕಿಸ್ಕೊಂಡು ವಿಡಿಯೋಸ್ಗಳನ್ನು ಮಾಡಿಕೊಂಡು ನಾವು ಮುಂದೆ ಹೋಗಿದ್ದು ಗ್ಲಾಸ್ ವಾಕನ್ನು ಮಾಡಲಿಕ್ಕೆ.
ಗ್ಲಾಸ್ ವಾಕ್ಗೆ ಹೋಗಬೇಕು ಅಂತ ಹೇಳುವಾಗ ಅದರಲ್ಲೇನಿದೆ ಯಾರು ಬೇಕಾದರೂ ಹೋಗ್ಬೋದು ಅಂದ್ಕೊಂಡ್ವಿ. ಬಟ್ ನೀವು ಯಾವಾಗ ಅಲ್ಲಿ ಸ್ಟೆಪ್ ಇಡ್ತೀರಲ್ವ, ನೋಡಿದಷ್ಟು ಸುಲಭ ಇಲ್ಲ. ಮೈ ಗಾಡ್, ಈಗ ನೋಡಿರೋದು ಗಮ್ಮತ್ತು. ಇಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಜವಾಗಿ ಇದು ರೋಮಾಂಚಕ ಅನುಭವವನ್ನು ಕೊಡ್ತದೆ. ಆ್ಯಂಡ್ ಮುಖ್ಯವಾಗಿ ಯಾರಿಗೆಲ್ಲ ವರ್ಟಿಗೋ ಪ್ರಾಬ್ಲಮ್ ಇದೆ, ಹೈಟ್ ಫೋಬಿಯಾ ಇದೆ, ಅವರಂತೂ ಇದರ ಮೇಲೆ ನಡಿಬೇಕು ಅಂತ ಹೇಳಿದರೆ ಬಹಳಷ್ಟು ಕಷ್ಟ ಇದೆ. ನಾನು ಹೇಳಿದಾಗೆ ನಾವೀಗ ನಡ್ಕೊಂಡು ಹೋದಷ್ಟು ಇದು ಸುಲಭ ಇಲ್ಲ. ಬಿಕಾಸ್ ನಾನು ಕೂಡ ಹಾಫ್ ಅ ವೇ ಹೋಗಿ ಮತ್ತಷ್ಟು ಹಾಫ್ ಅ ವೇ ವಾಪಸ್ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ಕಷ್ಟಪಟ್ಟಿದ್ದೆ. ಇಲ್ಲಿ ಬೇಕಾದರೆ ನೋಡಿ, ನಿಮಗೆ ಎಕ್ಸ್ಪೀರಿಯನ್ಸನ್ನು ತೋರಿಸ್ತೇನೆ. ನಮ್ಮ ಗ್ರೂಪಲ್ಲಿರುವಂತಹ ನನ್ನ ಫ್ರೆಂಡ್ ಸೌಜನ್ಯ ತುಂಬಾ ಕಷ್ಟಪಟ್ಟಿದ್ರು. ಟು ಬಿ ವೆರಿ ಫ್ರ್ಯಾಂಕ್, ಇದು ಅಷ್ಟು ಸುಲಭದ ಮಾತಲ್ಲ. ಒಮ್ಮೆ ಹೋದರೆ ನೀವು ವಾಪಸ್ ಬರಬೇಕು ಅಂತ ಹೇಳಿದರೆ ನಿಮ್ಗೆ ಅಷ್ಟು ಧೈರ್ಯ ಇರಲೇಬೇಕು. ಇದೊಂಥರ ನಮಗೆ ಟಾಸ್ಕ್ ಆಗಿತ್ತು. ಹೋದ್ಮೇಲೆ ನಾವು ವಾಪಸ್ ಹೋಗಬೇಕು ಅಂತ ಹೇಳಿದರೆ ಹಾಫ್ ಅ ವೇ ನಡಿಲೇಬೇಕು. ನೀರಿಗೆ ಬಿದ್ದ ಮೇಲೆ ಒಂದೇ ಈಜಬೇಕು, ಈಜಿ ಜಯಿಸಲೇಬೇಕು, ಇಲ್ಲ ಅಂತ ಹೇಳಿದರೆ ಆಸೆ ಬಿಡಬೇಕು. ಈ ಒಂದು ಅನುಭವವನ್ನು ಈ ಒಂದು ಗ್ಲಾಸ್ ಸ್ಲೈಡ್ ಕೊಡ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಈ ಒಂದು ಗ್ಲಾಸ್ ಬ್ರಿಡ್ಜ್, ಗ್ಲಾಸ್ ಸ್ಲೈಡ್, ಎಜ್ ವಾಕ್ ಎಲ್ಲವೂ ಕೂಡ ಒಂದು ವಿಶಿಷ್ಟವಾದ ವಿಭಿನ್ನವಾದ ಅನುಭವವನ್ನು ಕೊಡ್ತದೆ. ನೀವೇನಾದರೂ ದುಬೈಗೆ ವಿಸಿಟ್ ಮಾಡಿದರೆ ಸ್ಕೈ ವ್ಯೂ ಅಬ್ಸರ್ವೇಟರಿ ಡೆಕ್ಕನ್ನು ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ಇದೊಂದು ರೋಮಾಂಚಕ ಹಾಗೂ ವಿಶೇಷವಾದ ಸ್ಥಳ ಮತ್ತು ಹೊಸ ಅನುಭವವನ್ನು ಕೊಡ್ತದೆ. ಸಾಹಸ ಪ್ರಿಯರಿಗೆ ಮಾತ್ರ ಅಲ್ಲ, ಛಾಯಾಗ್ರಾಹಕರಾಗಿಯೂ ಕೂಡ ದುಬೈನ ಅಂದವನ್ನು ನೋಡುವವರಿಗೆ ಇದೊಂದು ಸೂಕ್ತವಾದ ತಾಣ ಅಂತ ಹೇಳ್ಬೋದು. ಹೌಸ್ ದ ಜೋಶ್? ಹೌದಾ ಸೌಜನ್ಯ? ಸೂಪರ್ ಆಗಿತ್ತಪ್ಪ, ನಂಗಂತೂ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ದೆ ನಾನು, ಸಖತ್ತಾಗಿತ್ತು. ಹೆದ್ರಿಕೆಯಲ್ಲಿ ಈಗ ಬದುಕಿ ಬಂದಿರೋದೇ ದೊಡ್ಡದವಳು. ನಡಗುತ್ತಿದ್ಲು. ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಮತ್ತಷ್ಟು ವಿಶಿಷ್ಟ ಕಂಟೆಂಟ್ಗಳನ್ನು ಇನ್ಫಾರ್ಮೇಷನ್ಗಳೊಂದಿಗೆ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ನನ್ನ ಇಂದಿನ ಕಂಟೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಂತಹ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರಿ, ಸೈನಿಂಗ್ ಆಫ್.